ನೋಡಿ ಗೈಸ್, ಮೆಹಂದಿ ಹಚ್ಕೊಂಡವ್ರೆ. ಹಬ್ಬಕ್ಕೆ ಮೆಹಂದಿ ಹಚ್ಕೊಂಡು ಆಲ್ರೆಡಿ ಒಣಗ್ಬಿಡ್ತು, ಅದಕ್ಕೆ ಉದುರಿಸ್ತವ್ರೆ. ಅಜ್ಜಿ ಮೊಮ್ಮಗಳು ಮೆಹಂದಿ ಹಚ್ಕೊಂಡು ಉದುರಿಸ್ತವ್ರೆ ನೋಡಿ ಇಬ್ರು. ಗೊತ್ತು ಕಣಮ್ಮ. ಹ್ಞೂ, ಇಲ್ಲಿ ನೋಡಿ ಇಬ್ರು ಮೆಹಂದಿ ತೋರ್ಸು ಚರಿ. ನೋಡಿ ಈ ಥರ ಹಚ್ಕೊ. ಇದು ಚರಿನೇ ಹಚ್ಕೊಂಡಿರೋದು, ಇದು ನಾನು ಹಚ್ಕೊಟ್ಟಿದ್ದು. ಇದು ರಾತ್ರಿನೇ ಹಚ್ಕೊಂಡಿದ್ದು, ಮತ್ತೆ ಅದ್ರ ಮೇಲೆ ಹಾಕಿದ್ದೀನಿ ಅಷ್ಟೇ. ಮೇಡಮ್ ಅವರು ಮೆಹಂದಿ ಹಚ್ಕೊಳಂಗೆ ಆಗ್ಬಿಟ್ರು ಅಲ್ಲನಮ್ಮ. ಅವರೇ ಹಚ್ಕೋತಾರೆ ಗೈಸ್, ಅವರೇ ಮೆಹಂದಿ ಹಚ್ಕೋತಾರೆ. ಇವಾಗ ಹೊರಗಡೆ ಕುತ್ಕೊಂಡು ಮೆಹಂದಿ ಹಚ್ಕೊತಿದ್ವಿ. ನಾನು ಈ ಥರ ಸಿಂಪಲಾಗಿ ಹಾಕೊಂಡಿದ್ದೀನಿ ಅಷ್ಟೇ. ಏನು ಡಿಸೈನ್ ಎಲ್ಲ ಅಷ್ಟೊಂದೆಲ್ಲ ಮರ್ತೋಗ್ಬಿಟ್ಟೈತೆ, ಅದಕ್ಕೆ ಸಿಂಪಲಾಗಿರಲಿ ಅಂದ್ಬಿಟ್ಟು ಈ ಥರ ಹಾಕೊಂಡಿದ್ದೀನಿ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ಯಾ? ಹಾಂ, ನಿನ್ನ ಚೆನ್ನಾಗಿಲ್ಲ ಅಂದರೆ ಅವಳು ಹಚ್ಚಿದ್ಲಲ್ಲಮ್ಮ ಮಧ್ಯಕ್ಕೆ, ಅವಳು ಅರ್ಧ ಡಿಸೈನ್ ಮಾಡಿದ್ಲಲ್ಲ, ಅದಕ್ಕೆ ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಡಿಸೈನ್ ಮಾಡಿದೆ. ಸರಿ, ನನ್ನ ಸೂಪರ್ ಅಂತ. ನಿಂದು ಅವಳು ಚೆನ್ನಾಗಿಲ್ಲ ಯಾಕೆ ಬಂಗಾರ? ಹ್ಞೂ ನೋಡಿ, ಫ್ಲವರ್ ಬಿಡಿಸಿದ್ದೀನಿ, ಚೆನ್ನಾಗೈತೆ. ನಾನು ಸಿಂಪಲಾಗಿ ಹಾಕೊಂಡಿದ್ದೀನಿ ಅಷ್ಟೇ ಗೈಸ್. ಸಿಂಪಲ್ ಮೆಹಂದಿ ಹಬ್ಬಕ್ಕೆ. ಮೆಹಂದಿ 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 ಯಾಕೆ ಹಂಗೆ ನೆಗಡ್ತಿದ್ದೀರಾ? ಓಹೋ ದೂ 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 ಹಚ್ಕೊಳೋದು ಒರೆಸೋದು. ಓಕೆ ಗೈಸ್, ನಮ್ಮ 3 ಜನದಲ್ಲಿ ಯಾರ ಮೆಹಂದಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಹಿಂಗೆ ಹಿಡಿಯಮ್ಮ, ತೋರ್ಸಮ್ಮ ಹೆಂಗೆ. ಅಮ್ಮ ಹೋಯ್ತು ಕಣಮ್ಮ. ಇಲ್ಲ ಕಡೆ ಹೋಗಿರೋದಿಲ್ಲ, ಒಂಚೂರು ಲೈನ್ ಹೋಯ್ತು ಅಷ್ಟೇ. ಅದೇ ನಾನು ನಿಮಗೆ ಚೆನ್ನಾಗಿ ಬಿಡಿಸಿಲ್ಲ ಅಂತನಾ? ಅದೇ ನಾನೇ ಚೆನ್ನಾಗಿ ಬಿಟ್ಟಿದ್ದೀನಿ, ನಿಮಗೆ ಚೆನ್ನಾಗಿ ಬಿಟ್ಟಿಲ್ಲ ಅಂತನಾ? ಸರಿ, ನಿಂದು ಆರ್ಡಿನರಿನಾ? ನಿಂದು ಆರ್ಡಿನರಿನಾ ಮೇಡಮ್? ಚೆನ್ನಾಗೈತೆ ಕಣಮ್ಮ, ಚೆನ್ನಾಗಿ ಬಿಟ್ಟಿದ್ದೀನಿ. ಅಂದ್ರೆ ಇವಳು ಮಧ್ಯಕ್ಕೆಲ್ಲ ಇದೆಲ್ಲ ರೌಂಡ್ ಹಾಕಿದ್ಲಲ್ಲ, ಅದು ಅಳಿಸ್ರಿ ಅರ್ಧ ಬರ್ಧ ಹತ್ತುತ್ತೆ ಅಂದ್ಬಿಟ್ಟು ಆ ಥರ ಬಿಟ್ಟೆ. ಇದು ಅಳಿಸ್ಕೋಬೇಕು, ಇದು ಕೊಡ್ಬೇಕಲ್ಲ. 9 ಫಾಲಿಶಾ? ಆಮೇಲೆ ಅಳಿಸ್ಕೊತೀನಿ, ಸಂಜೆ ಅಳಿಸ್ಕೊಂಡು ಬೇರೆದು ಹಾಕೊಂಡಿರೋಂಥ ಹಬ್ಬಕ್ಕೆ. ಏಕೆ ನೀನು 9 ಫಾಲಿಶ್ ಹಾಕೋಬಾರ್ದಾ? ಸರಿ ಅಜ್ಜಿ, 9 ಫಾಲಿಶಾ ಹಾಕೋಬೇಕು. ಓಕೆ ಗೈಸ್, ಹಬ್ಬಕ್ಕೆಲ್ಲ ನೋಡಿ ಯಾವ ಥರ ಮೆಹಂದಿ ಹಚ್ಕೊಂಡು ರೆಡಿ ಆಗ್ಬಿಟ್ಟಿದ್ವಿ. ಪಳಪಳ ಅಂತ ಇದ್ದೀವಿ. ನಮ್ಮ ಕೈಯೆಲ್ಲ ಬ್ಲ್ಯಾಕ್ ಇದೆ, ಚೆನ್ನಾಗಿ ಕಾಣಲ್ಲ ಅಂತ ಅನ್ಕೋತೀನಿ. ಬಟ್ ಅದಕ್ಕೆ ಸಿಂಪಲಾಗಿ ಹಾಕೊಂಡಿದ್ದೀನಿ. ನಮ್ಮ ಬ್ರದರ್ ಮದುವೆಗೆ ಫುಲ್ ಹಾಕಿಸ್ಕೋಬೇಕು, ಅದಕ್ಕೆ ಇವಾಗ ಸಿಂಪಲ್. ನಿನಗೆ ಚಿನ್ನಿಯಪ್ಪ, ನನಗೆ ಬ್ರದರು ಮಾಮ. ನಿನಗೆ ಮಾಮ ಚಿನ್ನಿಯಪ್ಪ ಆಗ್ಬಿಟ್ರೆ ನನಗೆ ತಮ್ಮ ಅಲ್ವಾ? ಅವಾಗ 2 ಕೈ ತುಂಬ ಹಾಕೋಣ. ಓಕೆನಾ? ಡನ್ನಾ? ಓಕೆ ಗೈಸ್, ಚಪಾತಿ ಬೇಸ್ ಇಡ್ತಾ ಇದ್ದೀನಿ. ಈ ಕಡೆ ಏನು ಪಲ್ಯ ಗೊತ್ತಾ? ಆಲೂಗೆಡ್ಡೆ ಪಲ್ಯ, ಚಪಾತಿ ಅರ್ದಿಟ್ಕೊಂಡಿದ್ದೀನಿ. ಈ ಚಪಾತಿ ಬೇಯಿಸ್ತಾ ಇದ್ದೀನಿ. ಇವಾಗ ತಿಂಡಿ ತಿಂದು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಸ್ವಲ್ಪ ಏನೇನೋ ತರೋದಿದೆ, ಹಬ್ಬಕ್ಕೆ ತರಕ್ಕೆ ಹೋಗ್ಬೇಕು. ಸೊ ನಿಮ್ಮಲ್ಲೆಲ್ಲ ಏನು ತಿಂಡಿ ಮಾಡಿದ್ದೀರಾ ಅಂತ ಹೇಳಿ. ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವರಪ್ಪ ಮಕ್ಕಳು ನೋಡಿ ಇಲ್ಲಿ ಜ್ಯೂಸ್ ಕುಡಿತಾವ್ರಿ. ಜ್ಯೂಸ್ ಕೊಡ್ತೀರಾ? ಜ್ಯೂಸ್ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಬೇಕು. ಒಂದು ರೌಂಡ್ ಹಾಕಿದ್ದೀವಿ. ಇಲ್ಲಿ ಇವರು TV ಆನ್ ಮಾಡ್ಕೊತಾವ್ರಿ. ಇವಾಗ ತಿಂಡಿ ತಿನ್ನಬೇಕು. ಇದು ನೋಡಿ ಗೈಸ್, ಅವರಪ್ಪ ಮೂವಿ ನೋಡ್ತವ್ರೆ. ಇವಳು ನೋಡಿದರೆ ಆ ಬಟ್ಟೆ ಮೇಲೆ ಟೀ ಶರ್ಟ್ ಹಾಕೋತಾಳೆ. ಎದಳು ಸರಿ, ಹೆಂಗೆ ಹಾಕೊಂಡಿದ್ದೆ ನೋಡ್ತೀನಿ. ವಾವ್, ಸೂಪರಾಗಿ ಹಾಕೊಂಡಿರಿ. ಎದ್ದೇಳಿ ನೋಡ್ತೀನಿ. ಎದ್ದೇಳಿ, ಚೆನ್ನಾಗಿ ಹಾಕೊಂಡಿದ್ದೆ ಮಗಳೇ. ಐ ಆಮ್ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ. ಎದ್ದೇಳಿ, ತೋರಿಸಿಲಿ. ಒಂದು ಕೈ ಹಾಕೊಂಡು ನೋಡಿ, ಇನ್ನೊಂದು ಕೈ ಹಾಕಡಕ್ಕೆ ಬಂದಿಲ್ಲ ಗುರುಳಿಗೆ. ತಲೆ ಮೇಲೆ ಖರ್ಚು ಹಾಕೋಗೋಳೆ. ನನ್ನ ಥರನೇ ಹೆಂಗೆ ಮಾಡೋಳೆ ಅಂತ ಕೈ ಚಪಾತಿ ಇಟ್ಕೊಂಡಿದ್ದೀನಿ, ತಿನ್ನಿಸ್ತಾ ಇದ್ದೀನಿ. ನನ್ನ ತಲೆ ಮೇಲೆ ಹಿಂಗೆ ಖರ್ಚು ಹಾಕ್ಬಿಟ್ಟು ಅವಳ ಹತ್ರ ಟೀ ಶರ್ಟ್ ಹಾಕೊಂಡು ಓಡೋಗೋಳೆ. ಅವಳು ಬರ್ತೀನಿ ಅಂತ ಅಂದರೆ ವಿಡಿಯೋ ಮಾಡ್ತೀನಿ ಅಂದರೆ ಓಡಾಯ್ತಾಳೆ. ನೋಡಿ ಬಂದು ನಾನು ವಿಡಿಯೋ ಮಾಡ್ತೀನಿ ಅಂತ ಓಡಾಯ್ತಾಳೆ ಗುರು ಅವಳು. ಬಂದು ಇವಾಗ ಹೆಂಗೆ ಬಂದೆ? ಯಾಕೆ ನಾನು ವಿಡಿಯೋ ಮಾಡಬಾರ್ದಾ? ವಿಡಿಯೋ ಮಾಡಬಾರ್ದಾ? ಹೇಳು, ಏನು ನಿಮ್ಮದು? ಅಲ್ವ, ಈ ಕಡೆದು ಹಾಕೊಂಡಿಲ್ಲ, ಈ ಕಡೆದು ಹಾಕೊಂಡಿದ್ಯಾ? ಅಪ್ಪನ ಕೈ ಬಿಚ್ಚಿಸ್ಕೋಗು. ನಂಗೆ ಆಗಲ್ಲ, ಹೋಗು. ಆಗಲ್ಲ, ಹೋಯ್ದಳು. ನೀವು ತಾನೇ ಹಾಕೊಂಡಿದ್ದು, ನೀವು ಬಿಚ್ಕೊಳ್ಳಿ.
ಮತ್ತು ಅದರಲ್ಲಿ ಯಾಕೆ ನಮಗೆ ಗುರೈಸೋದು ನೋಡಿ ಎಲ್ಲ ಹಬ್ಬಕ್ಕೆ ಐಟಮ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಬಾಳೆಹಣ್ಣು, ಟೊಮೊಟೊ, ಅವರೆಕಾಯಿ, ಕಬ್ಬು, ಕಾಫಿ, ಸ್ಲೇಟು ಎಲ್ಲ ಏನಕ್ಕೆ ಅಂತ ನಾಳೆ ನಿಮಗೆ ಗೊತ್ತಾಗುತ್ತೆ ಹಬ್ಬಕ್ಕೆ. ಓಕೆ, ಇವಾಗೆಲ್ಲ ಹಬ್ಬಕ್ಕೆ ತಯಾರಿ ಎಲ್ಲ ಸ್ಟಾರ್ಟ್ ಆಗಿದೆ. ಇವಾಗ ಎಳ್ಳು ಬೆಲೆ ಎಲ್ಲ ತೊಗೋಬೇಕು, ಮಾಡೋಕ್ಕಾಗಲಿಲ್ಲ ಈ ಸಲ. ಯಾಕೆ ಅಂತ ಅಂದರೆ ಬಿಸಿಲು ಬರಲಿಲ್ಲ. ಸೊ ಹಂಗಾಗಿ ರೆಡಿನೇ ತಗೊಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ರೆಡಿನೇ ತಗೊಳೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲೆಲ್ಲ ಐಟಮ್ಸ್ ಎಲ್ಲ ತಗೊಂಡಿದ್ದೀನಿ ನೋಡಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನು ಎಳ್ಳು ಬೆಲ್ಲ ತಗೋಬೇಕು. ನೋಡೋಣ ಯಾವ ಥರ ಪ್ರಿಪ್ರೇಷನ್ ಇರುತ್ತೆ ನಾಳೆ. ನಮ್ಮ ಮನೇಲಿ ಏನು ವಿಶೇಷತೆ ಅಂತ ನಾಳೆನೇ ಹೇಳ್ತೀನಿ, ಓಕೆನಾ? ಓಕೆ, ಈ ಸಲ ನನಗೆ ಸ್ಪೆಷಲ್ ಹಬ್ಬ ಅಂತ ಅನಿಸುತ್ತೆ, ವಿಶೇಷತೆ ಅಂತ. ಇಷ್ಟು ವರ್ಷ ಮಾಡೋಕ್ಕಿಂತ ಹಬ್ಬಕ್ಕಿಂತ ಈ ವರ್ಷ ಸ್ಪೆಷಲ್ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಾಳೆ ನಿಮಗೂ ಗೊತ್ತಾಗುತ್ತೆ ಏನು ಸ್ಪೆಷಲ್ ಅಂತ. ಹಿಂಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಇನ್ನು ಯಾವ ಥರ ಮಾಡ್ತೀವಿ ಮನೇಲಿ ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಬಂದಿದ್ದೀವಿ, ಹೋಗಿ ಅಡುಗೆ ಮಾಡಬೇಕು. ಆಮೇಲೆ ಇನ್ನು ನಾವು ನಾಳೆಗೆಲ್ಲ ಪ್ರಿಪ್ರೇಷನ್ ಇವತ್ತೇ ಮಾಡ್ಕೊತೀವಿ. ಕಡುಬು ಮಾಡೋಕ್ಕೆ, ಚಿಲ್ಕರೆಕಾಳು ಸಾಂಬಾರಿಗೆ ಎಲ್ಲ ಇವತ್ತೇ ಬಿಡಿಸಿ ಎಲ್ಲ ಮಾಡಿ ಇಟ್ಟು ಬೆಳಗ್ಗೆ ಎದ್ದು ಬೇಗನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ. ಓಕೆ, ಇದೇ ಥರ ವೀಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಮನೆಗಳಲ್ಲೆಲ್ಲ ಹಬ್ಬ ಜೋರ ಅಂತ ಹೇಳಿ ನನಗೂ ನೋಡಿ. ಲೋಯ್ತೆಜಿ ಕಬ್ಬು ಇಳಿಸ್ತವ್ರೆ. ಇವಾಗ ಇಲ್ಲೊಂದು ಚಾಲೆಂಜು, ನಾನು ಹೋಗಿ ಫ್ರೀಯಾಗಿ ಒಂದು ಕಬ್ಬ ಇಸ್ಕೊಬರೋಕ್ಕಾಗಲ್ವಂತೆ. ನಾನು ಇಸ್ಕೊಬಂದರೆ ನಮ್ಮ ಯಜಮಾನ್ರು ನಂಗೊಂದು ಡ್ರೆಸ್ ಕೊಡಿಸ್ತಾರೆ. ಇವಾಗ ಹೋಗಿ ನಾನು ಡ್ರೆಸ್ ಅಂತಿದ್ದೀನಿ, ಒಂದು ಕಬ್ಬು ಇಸ್ಕೊಬತ್ತೀನಿ. ಇವ್ರು ವೀಡಿಯೋ ಮಾಡ್ತಾರೆ, ನಾನೊಂದು ಕಬ್ಬು ಇಸ್ಕೊಬತ್ತೀನಿ. ನಡೀರಿ, ಅದೇ ನಾನು ಇಸ್ಕೊಬತ್ತೀನಿ. ನಿನಗೊಂದು ಡ್ರೆಸ್ ಕೊಡ್ಸೋಕ್ಕೆ ದುಡ್ಡಿಲ್ಲ ಅಂತೇನಾ? ಅಟ್ಲೀಸ್ಟ್ ಒಂದು ಟಾಪ್ ಮಾಡೋ ಕೊಡಿಸು ಹಬ್ಬಕ್ಕೆ ಅಂತ. ಅಲ್ಲ, ನಿಂಗೆ ನಂಬಿಕೆ ಇಲ್ಲ, ನಾನೇನು ತಗೊಬಂದ್ಬಿಡ್ತೀನಿ, ನೀನು ಕೊಡಿಸ್ಬೇಕಾಗುತ್ತೆ ಅಂತಲ್ಲ. ಯಪ್ಪ, ಒಂದು ಕಬ್ಬು ಇಸ್ಕೊಬತ್ತೀನ. ಹಾಂ, ಓಕೆ ಗೈಸ್ ನೋಡಿ, ಡ್ರೆಸ್ ಕೊಡ್ಸೋಕ್ಕೆ ಅದಕ್ಕೆ ಐಸ್ ಕ್ರೀಮ್ ಕೊಡ್ಸೋರು. ಐಸ್ ಕ್ರೀಮ್ ತಿಂತೀನಿ ಇವಾಗ ನೋಡಿ. ಚಾಲೆಂಜು ಎಷ್ಟು ಬೇಕಾದ್ರೂ ಕೊಡ್ತೀನಿ, ಹಂಗೆ ಹಿಂಗೆ ಅಂತ ಕತೆ ಹೊಡ್ಬಿಟ್ಟು ಇವಾಗ ಆಗಲ್ಲ ಅಂದರು. ಅದಕ್ಕೆ ಸುಮ್ಮನೆ ಅದೇ. ಈ ಸಕ್ಕರೆ ಎಲ್ಲ ಬರೀ ಐಸು, ಏನು ಐಸ್ ಕ್ರೀಮ್ ಅಂತ ಗೊತ್ತಿಲ್ಲ ನನ್ನನ್ನು. ಬರೀ ಸಕ್ಕರೆ ತಿನ್ನೋ ಥರ ಐತೆ, ಪಾನ್ಕೋ ಥರ ಚೆನ್ನಾಗಿಲ್ಲ. ಫಸ್ಟ್ ಟೈಮ್ ತಿಂತಿದ್ದೀನಿ, ಚೆನ್ನಾಗಿಲ್ಲ ನೋಡಿ. ಮೆಹಂದಿ ಹಿಂಗಪ್ಪ ತಿನ್ನೋದು, ಇದನ್ನ ಸೇಮ್ ಪಾನ್ಕನೇ. ಸ್ವೀಟ್ ಇಷ್ಟ ಆಗೋದು ಇಷ್ಟ ಆಗುತ್ತೆ, ಬಟ್ ನನಗೆ ಇಷ್ಟ ಆಗಲ್ಲ. ನಾಳೆ ಚಿಲ್ಕರೆಕಾಳು ಸಾಂಬಾರಿಗೆ ಅವರೆಕಾಯಿ ತಗೊಬಂದವು. ಅವರೆಕಾಯಿ ಅಮ್ಮ ಬಿಡಿಸ್ತವ್ರಲ್ಲೇ ಕೂತ್ಕೊಂಡು ಹೊರಗಡೆ. ಈ ಮೇಡಮ್ ಅವರು ಅವ್ರ ಫ್ರೆಂಡ್ಸ್ ಜೊತೆ ಆಟ ಆಡ್ತಾವ್ರೆ. ಅವ್ನ ಫ್ರೆಂಡ್ ಜೊತೆ ಆಟ ಆಡ್ತಾವ್ರೆ. ಇಲ್ಲಿ ನೋಡಿ, ನಾನು ರಂಗೋಲಿ ಬಿಟ್ಟಿರೋದೆಲ್ಲ ಅಳ್ಸವ್ರೆ. ಇವಾಗ ಕಾಯಿ ಸುಲಿಬೇಕು. ಅನ್ನಕ್ಕೆ ಇಟ್ಟಿದ್ದೀನಿ, ಮೊಸರನ್ನ ತಿನ್ನಬೇಕು. ಇಲ್ಲೆಲ್ಲ ತಗೊಬಂದು ಇಟ್ಟಿದ್ದೀನಿ. ಸ್ವಲ್ಪ ಒಳಗೆ ಇಟ್ಟಿದ್ದೀನಿ ಐಟಮ್ಸ್ ಎಲ್ಲ, ಅವಳಿಗೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಷ್ಟೇ. ಇವಾಗ ಎಳ್ಳು ಬೆಲ್ಲ ಸುಟ್ಬಿಟ್ಟಿಡೋಣ, ಸ್ವಲ್ಪ ಒಣಗಿಸೋಣ ಇವತ್ತು. ಓಕೆ, ಚಿಲ್ಕಸಿ ಅಂತೀನಿ, ಸಾರಿ. ಅವರೆಕಾಯಿ ಸುಲಿದ್ಬಿಟ್ಟು ನೆನೆ ಹಾಕಿದ್ವಿ, ಅದಕ್ಕೆ ನೈಟು ಚಿಲ್ಕಸಿಡೋಣ, ಬೆಳಗ್ಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಚಿಲ್ಕಸಿಡ್ತಾಯಿದ್ವಿ. ನಾನು ಮಲಗಿದ್ದೆ, ಸೊ ಅಮ್ಮ ಸ್ವಲ್ಪ ಚಿಲ್ಕಿಸ್ತಾಯಿದ್ರು. ಸೊ ನಾನು ಎದ್ದು ಬಂದುಬಿಟ್ಟು ಚಿಲ್ಕಸಿಡೋಣ, ಆಮೇಲೆ ಅಡುಗೆ ಮಾಡೋಣ. ನಾಳೆಗೆ ಹೆಲ್ಪ್ ಆಗುತ್ತೆ, ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡಿ ಅಡುಗೆ ಮಾಡ್ಬೋದು ಅಂತ ಚಿಲ್ಕಿಸ್ತಾಯಿದ್ವಿ. ಎಲ್ಲ ಪ್ರಿಪ್ರೇಷನ್ ಆಯಿತು. ಇವತ್ತಿನ ಹಬ್ಬದ ಪ್ರಿಪ್ರೇಷನ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತೀವಿ. ತುಂಬ ಹೃದಯ ಧನ್ಯವಾದಗಳು. ಎಳ್ಳು ಬೆಲ್ಲ ಈ ಸಲ ಮನೇಲಿ ಮಾಡೋಕ್ಕೆ ಹೋಗಲಿಲ್ಲ, ಬಿಸಿಲಿರಲಿಲ್ಲ ಅಂತ. ಸೊ ಹಂಗಾಗಿ ರೆಡಿನೇ ತಂದಿದ್ದೆ. ರೆಡಿ ತಂದು ಅದನ್ನೆಲ್ಲ ಡಿವೈಡ್ ಮಾಡಿ, ಕಡಲೆ ಬೀಜ ಎಲ್ಲ ಅದನ್ನೆಲ್ಲ ಹುರಿದು ಮತ್ತೆ ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ನಾಳೆಗೆಲ್ಲ ಕರೆಕ್ಟ್ ಆಗಿಬಿಡುತ್ತೆ ಅಂತ ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಟೊಮೊಟೊ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಟೊಮೊಟೊ ಕಟ್ ಮಾಡ್ತಾಯಿದ್ರು. ಇವಳು ಏನು ತಿಂತಾನೇ ಇದ್ದಾಳೆ. ಅವಳಿಗೆ ಟೊಮೊಟೊ ಅಂದರೆ ಇಷ್ಟ. ಸೊ ಹಂಗಾಗಿ ಟೊಮೊಟೊ ತಿಂತಾಯಿದ್ಲು. ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಮಾಡಿ ಅನ್ನ ಮಾಡ್ಕೊಂಡು ತಿಂದ್ವಿ ರಾತ್ರಿ. ಇದಾಗಿತ್ತು ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್. ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಓಕೆನಾ? ಹಿಂಗೆ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಬಾಯ್.